ಗೈಸ್ ಇಷ್ಟೆಲ್ಲ ಬಳಿ ಚಿಡ್ದಾಗದೆ ಪ್ಲೇಸ್ ಬಂದು ನಮ್ದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಹೇಗಿದ್ರೆ ಎಲ್ಲರೂ? ಸೊ ನಾವಿವತ್ತು ಬೆಳಿಗ್ಗೆ ಬಳಿ ತಗೋ ಹೋಗ್ತಿದ್ದೀವಿ ಗೈಸ್. 5 ಗಂಟೆ ಹೋಗೋ ಪ್ಲ್ಯಾನ್ ಆಗಿತ್ತು, ಬಟ್ ನಮ್ಮ ಕಾಲೇ ಮಾಡಲಿಲ್ಲ. ಅದಕ್ಕೆ ನಾವು ಸುಮ್ಮನೆ ಮಲ್ಕೊಂಡಿದ್ವಿ. ಇವಾಗ 7 ಗಂಟೆಗೆ ಕಾಲ್ ಮಾಡೋಣ ಗೈಸ್, ಹೋಗುವ ಅಂತ. ಗೈಸ್ ನಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ನಮ್ಮ ದೋಣಿ ಅಲ್ಲಿದೆ ಗೈಸ್. ಅಲ್ಲಿ ಎಳ್ದಿ ಅಣ್ಣಂಗೆ ಸುಸ್ತಾಗೋಯ್ತೆ ಅಂತ ಇಬ್ರಿಗೂ. ಇವಾಗ ಕೈಯಲ್ಲಿ ತೆಗಿತಿದ್ದಾರೆ, ನೋಡುವ. ಗೈಸ್ ನಮ್ಗೆ ಗೊತ್ತೇ ಆಗಲಿಲ್ಲ ಇಷ್ಟೆಲ್ಲ ತೆಗ್ದಾಗದೆ ಅಂತ. ಗೈಸ್ ಇಷ್ಟೆಲ್ಲ ಬಳಿ ಚಿಡ್ದಾಗದೆ. ಪ್ಲೇಸ್ ಬಂದು ನಮ್ದು ಬೇರೊಳ್ಳಿ ನಾಕ ಅಂತೆ. ಯಾರಿಗಾದ್ರೂ ಬಳ್ಚಗಿಯೋ ಮನ್ಸಿದ್ರೆ, ಇಷ್ಟ ಇದ್ರೆ ಬಂದಲ್ಲಿ ತಗೊಂಡು ಹೋಗ್ಬೋದು ಗೈಸ್. ಇವಾಗ ನಾವು ಮನೆಗೆ ಹೋಗ್ತಿದ್ದಾಗದೆ. ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ. ಮನೆಗೆ ಬಂದು ನೋಡಿದೆ. ಇವಾಗ ಚಹಾ ಕುಡ್ದು ಫ್ರೆಶ್ ಆಗಿ ಹೊನ್ನಾರ್ ಹೋಗ್ಬೇಕು ಗೈಸ್. 5ನೇ ದಿನ ಮತ್ತೆ ಮಿನಿ ವಿಧಾನಸೌಧರ ಹತ್ರ ಬಂದಿದ್ದೀನಿ ಗೈಸ್. ಅದೆರಡು ಜೆರಾಕ್ಸ್ ತಂದು ಕೊಡು ನೋಡುವ ಅಂತ ಹೇಳ್ಯಾರೆ. ನೋಡುವ ಇವತ್ತೇನಾಗತ್ತೆ ಅಂತ. ಆಯಿತು ಗೈಸ್, ಇವಾಗ ಒಂದಿಷ್ಟು ಜೆರಾಕ್ಸು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಒಂದು 40-45 ದಿನ ಆಯ್ತದೆ ಅಂತೆ ಕರೆಕ್ಷನ್ ಆಗಿ ಬರೋಕೆ. ನೋಡುವ ಇವತ್ತೆಂತ ಆಯ್ತದೆ ಅಂತ. ಮತ್ತೆ ಕರಿತೀರಿ ಎಂತ ಮಾಡ್ಬೇಕು ಅಂತ ನೋಡ್ಬೇಕು. ಇವಾಗ ಮಣ್ಣು ಕಾಲ್ ಮಾಡಿದ ನರ್ದಲ್ಲೇನೆ ಅಂತೆ. ಅನ್ನ ಲಕಡಿ ಅಂಗಡಿ ಹತ್ರ ಬಾ ಅಂದ. ಹೋಗುವ ನೋಡಿ ಅಂತ. ಗೈಸ್ ಬಂದ್ರದ ಹತ್ರ ಹೋಗ್ತಿದ್ದಾಗದೆ ಡಿಂಗಿ ಮೇಲೆ. ನಮಗೆ ಡಿಂಗಿ ಮಿಸ್ ಆಯಿತು. ಮುಕ್ಕು ತನಕ ಡಿಂಗಿ ಬಿಟ್ಬಿಟ್ರು. ಸೊ ಅದಕ್ಕೆ ಬೈಕ್ ಮೇಲೆ ತಗೊಂಡು ಹೋಗ್ತಿದ್ದೀವಿ ಗೈಸ್. ನಮ್ಮದು ಮೆಶ್ ಹೊಡ್ದು ಕಂಪ್ಲೀಟ್ ಆಯಿತು. ಇವಾಗ ಕೌಲಕ್ಕಿ ಗಾಡಿ ಬಿಟ್ಟು ಬಂದಿದ್ವಿ ಗೈಸ್. ಇವಾಗ ದಿನ ತರಕ್ಕೆ ಹೋಗ್ತಿದ್ವಿ ಗೈಸ್. ನಾ ಇವಾಗ ನೋಡಿದೆ ನಮ್ಮ ಮನೆ ಹಲಸಿನ ಮರ ಮುರಿದು ಬಿದ್ದಿದೆ. ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗ್ತೀನಿ. ಬಾಯ್.